ಎಲ್ಲಿ ಹಾಳಾಗೋದ್ನು. ನನ್ನನ್ನು ಈ ಮನೆ ಕಳಿಸಿ ಅವ್ನು ತಮಾಷೆ ನೋಡ್ತಾ ಇದ್ದಾನೆ. ಈ ಮನೆ ಸೊಸೆ ರಾಧಿಕಾನೇ ಆಗ್ಬೇಕಿತ್ತು. ಅವಳಿಗೆ ಈ ಪೂಜೆ ಗೀಜೆ ವ್ರತ ಮಾಡೋಕ್ ಸರಿ ಹೋಗುತ್ತೆ. ನೀನೊಬ್ಬ ಸರಿ ಆಗಿದ್ಯಾ, ಹೇಳ್ಕೊಳಕ್ ಮಾತ್ರ ಫಾರಿನ್ ರಿಟರ್ನ್, ಆಡೋದ್ ಮಾತ್ರ ಹಳ್ಳಿ ಗುಗ್ಗು ತರ. ವಿಶಾಖ, ನಿನ್ನ ದೇವ್ರೇ ಕಾಪಾಡ್ಬೇಕು. ಯಾರು ನಮ್ಮ ದೇವರು ಕಾಪಾಡಬೇಕು? ಅತ್ತೆ, ಅದು ಅತ್ತೆ, ಇವ್ರಿಗೆ ಕೆಟ್ಟ ದೃಷ್ಟಿ ಆಗದೆ ಇರ್ಲಿ, ನನ್ನ ವ್ರತ ಭಂಗ ಆಗದೆ ಇರ್ಲಿ ಅಂತ ನಾನು ಆ ದೇವ್ರನ್ನ ಬೇಡ್ಕೋತಾ ಇದ್ದೆ ಅತ್ತೆ. ಇಷ್ಟು ಶ್ರದ್ಧೆ ಭಕ್ತಿ ನಿನ್ ಮನ್ಸಲ್ಲಿದ್ರೆ ಅಷ್ಟೇ ಸಾಕಮ್ಮ, ಎಲ್ಲದೇ ಆಗುತ್ತೆ. ಅಪ್ಪ ಅವ್ರ ಸ್ನೇಹಿತರ ಅಂಗಡಿಯಿಂದ ತಂದಿರೋ ಪೂರಿ ಇನ್ನು ಕೊಡೋದ್ ಮರ್ತ್ಬಿಟ್ಟಿದೆ, ತಿನ್ನು ಕಂದ. ಇವತ್ತು ನಿರಾಹಾರ ಉಪವಾಸ ವ್ರತ ಆಗ್ಬೇಕು. ಅಮ್ಮ, ನೀನ್ ತಿನ್ನಮ್ಮ, ನಾನಿವತ್ತು ಉಪವಾಸ ಮಾಡ್ತೀನಿ. ನೀನ್ ಯಾಕೆ ಉಪವಾಸ ಮಾಡ್ಬೇಕು? ಸುಮ್ನೆ ತಿನ್ನೋ. ನಾನು ಉಪವಾಸ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದನ್ನ ನನ್ನಿಂದ ಮುರಿಯಕ್ಕಾಗಲ್ಲ. ಕೇಳಿದ್ಯಾ ನೀತಿ? ಇವಳು ಹುಟ್ಟಿನಿಂದಾನೇ ಮಾಟಗಾರ್ತಿ. ಯಾರು ಏನು ಕಣ್ಣ ಮಾಡ್ತಾಳೋ ಹೇಳಕ್ಕಾಗಲ್ಲ. ಮನಸ್ಸಲ್ಲ ಅದೇನ್ ಸಂಕಲ್ಪ ಇಟ್ಕೊಂಡು ಉಪವಾಸ ಮಾಡ್ತಿದ್ದಾಳೋ ಯಾರಿಗ್ ಗೊತ್ತು? ನಾರಾಯಣ ಕೃಷ್ಣ ಶ್ರೀಹರಿ, ನಮ್ ವಿಶಾಖ ನೀನೇ ಕಾಪಾಡಪ್ಪ, ನೀನೇ ಕಾಪಾಡು. ನಿನ್ನೆ ಹೇಳಿದಾಗೆ ಈ ಅರಿಶಿನ ಹಾಲಿನಿಂದ ಪವಿತ್ರ ಸ್ನಾನ ಮಾಡ್ಕೊಂಡು ಬಾ. ಇದರಿಂದ ಮನೆಯವರೆಲ್ಲರಿಗೂ ಒಳ್ಳೇದಾಗುತ್ತೆ. ತಗೋ, ಕುಡಿ. ಹೊಸದು ಮಗಳ ತರ ಕಾಣಿಸ್ತಾ ಇದೆಯಲ್ಲಮ್ಮ. ಅಪ್ಪ, ಅಳ್ತಾ ಇದ್ದೀರಾ? ಇಲ್ಲ ಕುಸೆ, ಅಳ್ತಾ ಇಲ್ಲಮ್ಮ. ಇದು ದುಃಖದ ಕಣ್ಣೀರಲ್ಲ, ಸಂತೋಷದ ಕಣ್ಣೀರು. ನಿನಗೆ ನಾನು ಮದುವೆ ಮಾಡಿ ಆಶೀರ್ವಾದ ಮಾಡಲಿಲ್ಲ ನೋಡು, ನನ್ನ ಆಶೀರ್ವಾದ ಈಗ ಕಣ್ಣೀರು ರೂಪದಲ್ಲಿ ಹೊರಗೆ ಬರ್ತಾ ಇದೆ ಅನ್ಸುತ್ತೆ ತಾಯಿ. ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದೆಯಲ್ಲ ತಾಯಿ, ನೀನು ಮಹಾಲಕ್ಷ್ಮಿ ತರ ಇದೆಯಮ್ಮ. ಮಹಾಲಕ್ಷ್ಮಿನೇ ನೀನು. ಐ ಆಮ್ ಸಾರಿ, ನಾನು ನಿಮಗೆ ತುಂಬ ನೋವಾಗೋ ಥರ ನಡ್ಕೊಂಡಿದ್ದೀನಿ. ಆದರೆ ಇನ್ಮೇಲೆ ಆ ರೀತಿ ಎಲ್ಲ ಆಗಲ್ಲ. ನನ್ನ ಸಂಸಾರನ ಸಾರಿ, ನಮ್ಮ ಸಂಸಾರ ನಾವಿಬ್ಬರೂ ಒಟ್ಟಿಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ. ಓಕೆ? ಎಷ್ಟೇ ಕಷ್ಟ ಬಂದರೂ ನಾವಿಬ್ಬರೂ ಜೊತೆಗಿರ್ತೀವಿ ಅಂತ ಇವತ್ತಿನ ಪೂಜೆಯಲ್ಲಿ ಸಂಕಲ್ಪ ಮಾಡೋಣ. ವಿಶಾಖ, ವಿಶಾಖ, Thank you.